ಬಲಿಪೂಜೆಗೆ ಎಲ್ಲರಿಗೂ ಸ್ವಾಗತ. ಈ ದಿವ್ಯ ಬಲಿಪೂಜೆಯನ್ನು ಮೊದಲನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ದೇವರಿಗೆ ಕೃತಜ್ಞತಾ ಬಲಿಪೂಜೆಯಾಗಿ ಕ್ಯಾಲ್ವಿನ್ ಕ್ರಿಸ್ಟೋ ಅವರು ಮೃತರಾದ ಸಿ ರೋಸ್ಮೇರಿ ಚಿನ್ನಪ್ಪ ಮತ್ತು ಸಂಧಾನ ಮೇರಿ ಶಾಂತಿ ಇವರ ಆತ್ಮಶಾಂತಿಗಾಗಿ ಅರ್ಪಿಸಲಾಗುವುದು. ಎಲ್ಲ ಶಿಕ್ಷಕರ ದಿನಾಚರಣೆ ಎಲ್ಲ ಶಿಕ್ಷಕರಿಗೆ ಶುಭಾಶಯ ಕೋರುತ್ತಾ ಅವರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ನಡತೆಯು ನಿಮ್ಮೆಲ್ಲರೊಡನೆ ಇರಲಿ. ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಪೂಜಾ ವಿಧಿ ವರ್ಷದ 23ನೇ ಭಾನುವಾರದಲ್ಲಿದ್ದೇವೆ. ಇಂದಿನ ದೈವವಾಕ್ಯ ವಿಧಿಯು ಧರ್ಮ ಮತ್ತು ದೇವಾಲಯಗಳು ಸ್ವರ್ಗದ ಪ್ರಮುಖ ದ್ವಾರಗಳೆಂದು ತಿಳಿಸುತ್ತದೆ. ಇಲ್ಲಿ ಪ್ರವೇಶಿಸುವವರೆಗೆ ಶ್ರೀಮಂತ ಬಡವ ಎಂಬ ಭೇದವಿಲ್ಲ, ಜಾತಿ ಧರ್ಮದ ಬಂಧನವಿಲ್ಲ, ಶುದ್ಧ ಅಶುದ್ಧ ಎಂಬ ಅಳತೆಗಳಿಲ್ಲ. ಯೇಸು ಮುಟ್ಟಬಾರದ ಕುಷ್ಠ ರೋಗಿಗಳನ್ನು ಮುಟ್ಟಿದರು, ಸೇರಬಾರದ ಅನ್ಯ ಜನರೊಂದಿಗೆ ಬೆರೆತರು, ಅಶುದ್ಧರೆನಿಸಿಕೊಂಡ ಜನರನ್ನು ಆಪ್ತವಾಗಿ ಬರಮಾಡಿಕೊಂಡರು. ಒಬ್ಬ ಯಾರೇ ಆಗಲಿ ದೇವರ ಮಗು ಎಂದು ಭಾವಿಸುವುದು ನಮ್ಮೆಲ್ಲರ ಧರ್ಮ. ಅಂತವನು ಅಶುದ್ಧನಾಗಿದ್ದರೆ ಶುದ್ಧೀಕರಿಸುವುದು ದೇವಾಲಯ. ಅದರಿಂದ ಈ ದೇವಾಲಯಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಶುದ್ಧರಾಗೋಣ. ಈ ಕೊರೋನಾ ಸಮಯದಲ್ಲಿ ಅಶುದ್ಧತೆಯಿಂದ ನಮ್ಮ ಋಮನಗಳು ಶುದ್ಧವಾಗಲಿ ಎಂದು ಪವಿತ್ರಾತ್ಮನಲ್ಲಿ ಬೀಳೋಣ. ಈ ದೇವಾಲಯದ ಪೂಜೆಯಲ್ಲಿ ಸೇರುವ ನಾವೆಲ್ಲರೂ ಹೊರಗಿನ ಶುದ್ಧತೆಗೆ ಅಲ್ಲ, ನಮ್ಮೊಳಗಿನ ಶುದ್ಧತೆಗಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ಸ್ವಾಮಿ ಸರ್ವ ಜನರನ್ನು ಒಂದೇ ಸಮನೆ ಪ್ರೀತಿಸಿದರು, ಜೀವಿಸಲು ಕೃಪೆ ನೀಡಲು ಈ ಬಲಿಪೂಜೆ ನಮಗೆ ಒಂದು ಅವಕಾಶ. ಅಂದರೆ ಬಲಿಪೂಜೆಯನ್ನು ಅರ್ಥಭರಿತವಾಗಿ ಅರ್ಪಿಸಲು ಎಲ್ಲರೂ ನಮ್ಮ ಮನಸ್ಸುಗಳನ್ನು ಮತ್ತು ಹೃದಯಗಳನ್ನು ಶುದ್ಧಗೊಳಿಸಿ ಬಲಿಪೂಜೆಯಲ್ಲಿ ಸಿದ್ಧತೆಗೊಳ್ಳೋಣ. ನಮ್ಮ ಪಾಪಗಳನ್ನು ಯಾಚಿಸಿ ದೇವರ ಕ್ಷಮಾಪಣೆ ಬೇಡೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಪ್ರಾರ್ಥಿಸೋಣ. ದೇವರೇ, ರಕ್ಷಣೆಯನ್ನು ಸ್ವೀಕಾರ ನಿಮ್ಮಿಂದಲೇ ಪಡೆದಿದ್ದೇವೆ. ನಿಮ್ಮ ಮಮತೆಯ ಮಕ್ಕಳನ್ನು ದಯೆಯಿಂದ ವೀಕ್ಷಿಸಿರಿ. ಕ್ರೈಸ್ತರಲ್ಲಿ ವಿಶ್ವಾಸವಿರುವವರಿಗೆ ನೈತಿಕ ಸ್ವಾತಂತ್ರ್ಯವನ್ನು, ಅಳಿಯದ ಪಿತ್ರಾರ್ಜಿತ ಭಾಗ್ಯವನ್ನು ಪಡೆಯುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮನ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಚಂಚಲ ಹೃದಯರಿಗೆ ಹೀಗೆಂದು ಹೇಳಿ, ಭಯಪಡಬೇಡಿ, ಎದೆಗುಂದಬೇಡಿ. ಬರುವನು ಆ ದೇವನು ಮುಯಿ ತೀರಿಸಲು, ಬರುವನು ಆ ದೇವನು ಪ್ರತಿಕಾರ ಬೆಸೆಸಲು. ತಾನೇ ಬರುವನು ನಿಮ್ಮನ್ನು ರಕ್ಷಿಸಲು. ಕುರುಡರ ಕಣ್ಣು ಕಾಣುವುದಾಗ, ಕಿವುಡರ ಕಿವಿ ತೆರೆಯುವುದಾಗ, ಜಿಗಿಯುವನು ಕುಂಟನು ಜಿಂಕೆಯಂತೆ, ಹಾಡುವುದು ಮೂಕನ ನಾಲಿಗೆ ಹರುಷಗೀತೆ. ಒರತೆಗಳು ಒಡೆಯುವು ಅರಣ್ಯದಲ್ಲಿ, ನದಿಗಳು ಹುಟ್ಟಿ ಹರಿಯುವು ಒಣ ನೆಲದಲ್ಲಿ. ಸರೋವರವಾಗುವುದಾದ ಉರಿಗಾಡು, ಬುಗ್ಗೆಯಾಗುವುದ ಗುವಿ ಬರಡು. ನರಿಗಳು ನಿವಾಸಿಸುವ ಗುಹೆಗಳು ಆಗುವು ಹುಲುಸಾದ ಹುಲ್ಲು ಗಾವಲುಗಳು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಯಾಕೋಬನು ಬರೆದ ಪತ್ರದಿಂದ ವಾಚನ. ನನ್ನ ಸಹೋದರರೇ, ಮಹಿಮಾನ್ವಿತ ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟಿರುವ ನೀವು ಪಕ್ಷಪಾತ ಮಾಡಲೇಬಾರದು. ಉದಾಹರಣೆಗೆ, ಇಬ್ಬರು ನಿಮ್ಮ ಪ್ರಾರ್ಥನಾಲಯಕ್ಕೆ ಬಂದರೆಂದು ಇಟ್ಟುಕೊಳ್ಳಿ. ಅವರಲ್ಲಿ ಒಬ್ಬನು ಚಿನ್ನದುಂಗರವನ್ನು ತೊಟ್ಟು ಸೊಗಸಾದ ಉಡುಪನ್ನು ಧರಿಸಿದವನು, ಮತ್ತೊಬ್ಬನು ಅರಕು ಬಟ್ಟೆಯನ್ನು ಉಟ್ಟಬಡವನು. ಆಗ ನೀವು ಸೊಗಸಾದ ಉಡುಪನ್ನು ಧರಿಸಿದವನಿಗೆ ಗೌರವದಿಂದ, ಬನ್ನಿ ಸ್ವಾಮಿ, ಬನ್ನಿ, ದಯವಿಟ್ಟು ಈ ಪೀಠವನ್ನು ಅಲಂಕರಿಸಿರಿ ಎನ್ನುತ್ತೀರಿ. ಬಡವನಿಗೆ, ನೀನು ಅಲ್ಲಿಯೇ ನಿಂತುಕೋ, ಇಲ್ಲವೇ ಕೆಳಗೆ ನನ್ನ ಕಾಲ ಬಳಿ ಕುಳಿತುಕೋ ಎನ್ನುತ್ತೀರಿ. ಹೀಗಿರಲು ನೀವು ನಿಮ್ಮಲ್ಲಿ ಭೇದ ಭಾವ ಮಾಡುತ್ತಿದ್ದೀರಿ. ಅಲ್ಲದೆ ನೀವು ಮಾಡುವ ಈ ತೀರ್ಪು ದುರುದ್ದೇಶದಿಂದ ಕೂಡಿರುತ್ತದೆ. ನನ್ನ ಪ್ರಿಯ ಸಹೋದರರೇ, ಪ್ರಪಂಚದ ದೃಷ್ಟಿಗೆ ಬಡವರಾಗಿ ಕಾಣುವವರನ್ನು ವಿಶ್ವಾಸದಲ್ಲಿ ಸಿರಿವಂತನಾಗಿಸಲು ದೇವರು ಆರಿಸಿಕೊಳ್ಳಲಿಲ್ಲವೇ? ತಮ್ಮನ್ನು ಪ್ರೀತಿಸುವವರು ಸ್ವರ್ಗ ಸಾಮ್ರಾಜ್ಯಕ್ಕೆ ಭಾಗ್ಯಸ್ಥರೆಂದು ದೇವರೇ ವಾಗ್ದಾನ ಮಾಡಿಲ್ಲವೇ? ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮಾರ್ಗವಾಗಿ ದೆಕಾಪೊಲಿ ಪ್ರದೇಶವನ್ನು ಹಾದು ಗಲಿಲೆಯ ಸರೋವರದ ತೀರಕ್ಕೆ ಹಿಂದಿರುಗಿದರು. ಮಾತನಾಡಲಾಗದ ಒಬ್ಬ ಕಿವುಡನನ್ನ ಜನರು ಅವರ ಬಳಿಗೆ ಕರೆತಂದರು. ಅವನ ಮೇಲೆ ಕೈಗಳನ್ನಿಡಬೇಕೆಂದು ಬೇಡಿಕೊಂಡರು. ಯೇಸು ಅವನನ್ನು ಜನರ ಗುಂಪಿನಿಂದ ಪ್ರತ್ಯೇಕವಾಗಿ ಕರೆದೊಯ್ದು ತಮ್ಮ ಬೆರಳುಗಳನ್ನ ಅವನ ಕಿವಿಯೊಳಗೆ ಇಟ್ಟರು. ತಮ್ಮ ಉಗುಳಿನಿಂದ ಅವನ ನಾಲಿಗೆಯನ್ನ ಮುಟ್ಟಿದರು. ಬಳಿಕ ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೀರ್ಘವಾಗಿ ಉಸಿರೆಳೆದು ಎಫಾತ ಎಂದರೆ ತೆರೆಯಲಿ ಎಂದರು. ತಕ್ಷಣವೇ ಅವನ ಕಿವಿಗಳು ತೆರೆದವು, ನಾಲಿಗೆಯ ಕಿವಿ ಸಡಿಲಗೊಂಡಿತು. ಅವನು ಸರಾಗವಾಗಿ ಮಾತನಾಡತೊಡಗಿದ. ಇದನ್ನು ಯಾರಿಗೂ ಹೇಳಕೂಡದೆಂದು ಯೇಸು ಜನರಿಗೆ ಕಟ್ಟಪ್ಪಣೆ ಮಾಡಿದರು. ಆದರೆ ಎಷ್ಟು ಹೇಳಿದರೂ ಕೇಳದೆ ಅವರು ಮತ್ತಷ್ಟು ಆಸಕ್ತಿಯಿಂದ ಈ ಕಾರ್ಯವನ್ನ ಪ್ರಚಾರ ಮಾಡಿದರು. ಎಲ್ಲರೂ ಆಶ್ಚರ್ಯಭರಿತರಾಗಿ, ಇವರು ಎಲ್ಲಾ ಕಾರ್ಯವನ್ನು ಚೆನ್ನಾಗಿ ಮಾಡುತ್ತಾರೆ, ಕಿವುಡರು ಕೇಳುವಂತೆಯೂ ಮೂಕರು ಮಾತನಾಡುವಂತೆಯೂ ಮಾಡುತ್ತಾರಲ್ಲ ಎಂದುಕೊಳ್ಳುತ್ತಿದ್ದರು.
ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿನಗೆ ಸ್ತುತಿ ಸಲ್ಲಲಿ. ಬಾಲ ಯೇಸುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ನಮ್ಮ ಸಮಾಜದಲ್ಲಿ ಅನ್ಯತೆ ಎಂಬ ಒಂದು ದೊಡ್ಡ ಶಾಪ್ ಆಯಿತು. ಅನ್ಯತೆ ಅಂದರೆ ಬೇರೆಯವರು, ಅವ್ರು ನಮ್ಮವರಲ್ಲ, ಬೇರೆ, ನಮ್ಮ ವಿಚಾರಣೆಯವರಲ್ಲ, ನಮ್ಮ ಮನೆಯವರಲ್ಲ, ನಮ್ಮ ಬೆಂಗಳೂರವರಲ್ಲ, ನಮ್ಮ ಕರ್ನಾಟಕದವರಲ್ಲ, ನಮ್ಮ ಭಾರತದವರಲ್ಲ, ಹಿಂಗೆ ಬೇರೆಯವರಲ್ಲ, ಇಲ್ಲ ನಮ್ಮವರಲ್ಲ, ಬೇರೆಯವರು ಇತರರು. ಅಂದರೆ ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆ ಬೇರೆ ಜನರನ್ನ ಅನ್ಯರನ್ನಾಗಿ ದೂರವಿಡುತ್ತೇವೆ. ಹಲವು ಸಾರಿ ತಮ್ಮದಲ್ಲದ ತಪ್ಪಿನಿಂದ ಜನರು ಈ ಅನ್ಯತೆಯ ಬಗ್ಗೆ ಶಿಕ್ಷೆಗೆ ಒಳಗಾಗ್ತಾರೆ. ಯಾವ ರೀತಿ? ಹೊರ ದೇಶದಲ್ಲಿ ನಾವು ವರ್ಣ ಭೇದ ಇದೆ, ಕಲರ್, ಬ್ಲಾಕ್ಸ್, ವೈಟ್ಸ್, ಬಿಳಿಯರು, ಕರಿಯರು, ಇಂಥ ಒಂದು ಅನ್ಯತೆಗೆ ಕಾರಣವಾದರೆ ನಮ್ಮ ಭಾರತ ದೇಶದಲ್ಲಿ ಜಾತಿ ಪದ್ಧತಿ ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಜಾತಿ ಪದ್ಧತಿ ಇಲ್ಲಂದ್ರೆ ಭಾರತದಲ್ಲಿ ಹಿಂದೂ ಧರ್ಮ ಇಲ್ಲ. ಅದರಿಂದಲೇ ಇದಾಗಬೇಕು. ನಾಗರಿಕತೆ ಅಂತ ಹೇಳ್ತೇವೆ, ಸಿವಿಲೈಸ್, ಮಾಡರ್ನೈಸ್ ಅಂತ ಹೇಳ್ತೇವೆ, ತುಂಬಾ ಬೆಳೆದಿದೆ ಅಂತ ಹೇಳ್ತೇವೆ. ಈ ಸಂದರ್ಭದಲ್ಲಿ ಜಾತಿ ವ್ಯವಸ್ಥೆ ಇಡೀ ಸಮಾಜದ ನ್ಯಾಯವಾಗಿದೆ ಎಂಬುದು ಆಶ್ಚರ್ಯ ಹುಟ್ಟಿಸುತ್ತದೆ. ಹೊರದೇಶಕ್ಕೆ ಹೋದ್ರೆ ಅಲ್ಲೆಲ್ಲ ನಾವು ಭಾರತೀಯರು ಅಂತ ಹೇಳ್ತೇವೆ. ನಾನು ಕೆಲವೊಮ್ಮೆ ಹೊರದೇಶದಲ್ಲಿ ಅನೇಕ ಬಾರಿ ಅಲ್ಲಿ ಹೋಗಿದ್ದೇನೆ. ಭಾರತೀಯರ ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ, ಎಲ್ಲರೂ ಒಂದೇ ಆಗ್ತದೆ. ಇಲ್ಲಿ ಬಂದ್ರೆ ಅದೇ ಕಲ್ಲರೆ. ನಮ್ಮ ರಾಜ್ಯದಲ್ಲಿ ಇಂಥ ಸಮುದಾಯವರೇ ಮುಖ್ಯಮಂತ್ರಿ ಆಗ್ತದೆ, ಇಂಥವರೇ ನಮ್ಮ ದೇಶದಲ್ಲಿ ಇಂಥ ಒಂದು ರಾಜ್ಯದವರೇ ಪ್ರಧಾನಮಂತ್ರಿ ಆಗ್ತಾರೆ. ನಮ್ಮ ಕರ್ನಾಟಕದಿಂದ ದೇವೇಗೌಡರು ಮೊದಲನೇ ಪ್ರಧಾನಮಂತ್ರಿ, ಮಣ್ಣಿನ ಮಗ, ಇದು ಹೆಮ್ಮೆಯಿಂದ ಹೇಳ್ಕೊಡು. 3 ತಿಂಗಳು 5 ತಿಂಗಳು ಪ್ರಧಾನಮಂತ್ರಿ, ಅದೇ ಎಷ್ಟೋ ಗ್ರೇಟ್. ಆದರೆ ಆರಿಸಿದ ಸಮುದಾಯವೇ ರಾಜ್ಯದ ಒಂದು ಉನ್ನತ ಸ್ಥಾನದಲ್ಲಿರಬೇಕು, ಬೇರೆಯವರನ್ನ ಬಿಡಲ್ಲ ಎಂದು ನಮ್ಮೆಲ್ಲರಿಗೂ ಗೊತ್ತಿದೆ. ನಾವು ದೂರದರ್ಶನ ನೋಡ್ತಾ ಇದ್ದೇವೆ. ಮೊನ್ನೆ ಯಾರು ಮುಂದಿನ ಮುಖ್ಯಮಂತ್ರಿ ಆಗ್ಬೋದು, ಅನೇಕರು ಬಂದರು, ಇಂಥವನ್ನೇ ಮಾಡೋದು, ಇಂಥ ಸಮುದಾಯನೇ ಮಾಡೋದು, ಆಗ ಮಾಡೋದು, ಈಗ ಮಾಡೋದು, ಆಮೇಲೆ ಹೈಕಮಾಂಡಿಂದ ಬಂದು ಹೀಗೆ ಈ ಬೇರೆಯವ್ರನ್ನ ಬಿಡಿ. ಇಂದಿಗೂ ಈ ರೀತಿ ಒಂದು ವ್ಯವಸ್ಥೆ ನಮ್ಮನ್ನ ಮೇಲೆ ಬರಲು ಬಿಡ್ತಾ ಇಲ್ಲ. ಅದಕ್ಕೆ ಕೆಲವೊಮ್ಮೆ ಒಬ್ಬ ಸ್ವಾಮೀಜಿ ಹೇಳ್ತಾ ಇದ್ರು, ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳು ಇದ್ದಿದ್ರೆ ಇನ್ನೂ ಎಷ್ಟೋ ಅಭಿವೃದ್ಧಿ ಆಗ್ತಾ ಇತ್ತು, ಆದರೆ ಅವರು ಇಲ್ದಿರ ಆಯಿತು. ಇದು ನಮ್ಮನ್ನು ಬಿಟ್ಟಿದ್ದಾರೆ, ನಾವು ಅದನ್ನು ಮುಂದುವರಿಸಬೇಕು. ಇಂದಿಗೂ ದೀನ ದಲಿತರ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯಗಳು ಉದಾಹರಣೆಗಳಿವೆ, ಮಿತಿ ಇಲ್ಲ. ಆದರೆ ಮನುಷ್ಯ ಇನ್ನೂ ತಾನು ನಾಗರಿಕ ಎಂದು ನಾಚಿಕೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ನಾನು ನಾಗರಿಕನಾಗಿದ್ದೇನೆ, ಸಿವಿಲೈಸ್, ಹೊರದೇಶಕ್ಕೆ ಹೋಗಿದ್ದಾನೆ, ಬಂದಿದ್ದಾನೆ, ಆದರೆ ಇನ್ನ ಸಿವಿಲೈಸ್ ಇಲ್ಲ, ನಾಗರಿಕನಾಗಿಲ್ಲ. ಈ ಜಾತಿ ವ್ಯವಸ್ಥೆ ಹೊರತಾಗಿ ನಮ್ಮ ದೇಶದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಇದೆಲ್ಲರಿಗೂ ತಿಳಿದಿರೋ ವಿಷಯ. ಅದು ಅವಳು ಒಬ್ಬ ಮಹಿಳೆ ಎಂಬ ಕಾರಣಕ್ಕೆ ಬಲವಂತವಾಗಿ ಬಾಲ್ಯ ವಿವಾಹ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದ್ರೆ ವಿದ್ಯಾಭ್ಯಾಸದಿಂದ ಮಹಿಳೆಗೆ ವಿದ್ಯಾಭ್ಯಾಸ ಸಿಕ್ಕಿದೆ. ಅದರಿಂದ ಈಗ ಅಂಥ ಒಂದು ಪರಿಸ್ಥಿತಿಗಳು ಸ್ವಲ್ಪ ಕಡಿಮೆ. ಜೊತೆಯಲ್ಲಿ ಇನ್ನು ಅನೇಕ ವೃತ್ತಿಗಳು ಮಹಿಳೆಯರನ್ನ ಒಂದು ಸಮಾನತೆ, ಇದು ಹಕ್ಕುಗಳು, ಮಹಿಳೆಯರ ಹಕ್ಕುಗಳು ಅಂತ ಹೇಳ್ಬಿಟ್ಟು ಹೋರಾಟ ಕೇಳ್ತಾ ಇದ್ದೇವೆ. ಅದು ಇಂದು ನಡೀತಾ ಇದೆ. ಇನ್ನೊಂದು ಅನ್ಯತೆ ಅಂತ ಹೇಳಿದ್ರೆ ಬಡತನ. ಈ ಬಡವರು ಬೇರೆಯವರು, ಇಲ್ಲಿ ನಾವು ಅವ್ರನ್ನ ಆಚೆ ಕೇಳ್ತಾ ಇದ್ದೀವಿ. ಶ್ರೀಮಂತರು ಬಡವರು ಅಂತ ಹೇಳಿದ್ರೆ ನೀವು ಬೇರೆಯವರು, ನೀವು ನಮ್ಮವರಲ್ಲ. ಯಾಕಂದ್ರೆ ನಮಗೂ ನಿಮಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅನ್ಯತೆಗೆ ಸೇರಿಸುವ, ತಳ್ಳಲ್ಪಡುವ, ಇದು ಮತ್ತೊಂದು ಕಾರಣ. ಸಾಮಾನ್ಯವಾಗಿ ಶ್ರೀಮಂತರ ಬದುಕು ಬಡವರನ್ನ ಬಡತನಕ್ಕೆ ತಳ್ಳಿ ಅವರನ್ನ ಕೆಳಮುಟ್ಟಿದವರು ಎಂಬ ಭಾವನೆ ಸೃಷ್ಟಿಸಿದೆ. ಇಂದು ನಗರದ ಸಮಾಜದ ಮುಖ್ಯವಾದ ಸಮಸ್ಯೆ ಇದು ಪ್ರಮುಖವಾಗಿದೆ ಪ್ರೀತಿಯ ಸಹೋದರ ಸಹೋದರಿ. ಅದರೊಂದಿಗೆ ಇನ್ನೊಂದು ಅನ್ಯತೆ ಅಂತ ಹೇಳಿದ್ರೆ
ಅಂಗವಿಕಲತೆ, ಡಿಸಬಿಲಿಟೀಸ್, ಇದು ಕೂಡ ಒಂದು ಕಾಲದಲ್ಲಿ ಒಂದು ಅನ್ಯತೆಯನ್ನ ಸೃಷ್ಟಿ ಮಾಡಿತು. ಯೇಸುವಿನ ಕಾಲದಲ್ಲಿ ಕುಷ್ಠರೋಗ, ಕಿವುಡನ ಕೂಡ ದೇವರ ಶಾಪ ಎಂದು ನೆಲೆಸಿದ್ರು. ಮನುಷ್ಯನ ಕುಲವನ್ನೇ ಪ್ರೀತಿಸಬೇಕಾದ ಧರ್ಮ ಕೂಡ ದೇವರ ಹೆಸರಿನಲ್ಲಿ ಒಂದು ಭಾಗದ ಜನರನ್ನ ಅನ್ಯರು ಜನರು ಎಂದು ಭಾವಿಸಿ ದೂರ ಇಡಲಾಗಿದೆ. ಲೆಪ್ರಸಿ ಇಂಥವರನ್ನ ಸುಮ್ಮನಲ್ಲಿ ಇಟ್ಟಿದ್ದಾರೆ. ಇದು ಲೆಪ್ರಸಿ ಪೇಷಂಟ್ಸ್ ನ ಸುಮ್ಮನಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ಅದು ರೋಗ ಸರಿ ಇಲ್ಲ, ಎಲ್ರಿಗೂ ಅಂಟ್ಕೊಂಡ್ಬಿಡುತ್ತೆ, ಅಲ್ಲಿಟ್ಟಿದ್ದಾರೆ. ಅದನ್ನ ದೂರವಾಗಿರ್ಬೇಕು. 2000 ವರ್ಷಗಳ ಹಿಂದೆ ಇಂದಿನ 2ನೇ ವಾಕ್ಯದಲ್ಲಿ ಆಲಿಸಿದ್ದೇವೆ ನಾವು. ಸಂತ ಯೋಗದ ಪತ್ರದಲ್ಲಿ ಸಮಾಜಕ್ಕೆ ಹಿಡಿದ ಕನ್ನಡಿ ಅಂತಿದೆ. ಯಾಕೊಬ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ವಿಭಜನೆ ಮಾಡಬೇಡಿ, ಪಕ್ಷಪಾತಿಗಳಾಗಬಾರ್ದು. ಅದೇ ನಾವು ಸ್ಪಂದಿಸ್ತಾ ಇಲ್ಲ. ಏನಾದರೂ ಮಾಡಿ ನಾಯಿ ಬಾಲ ಡೊಂಕೆ ಸರಿ ಮಾಡ್ತೀವಿ, ಆಚೆ ಹೋದ್ರೆ ನಮ್ಮಷ್ಟಕ್ಕೆ ನಾವೇ ಇರ್ತೀವಿ. ಇನ್ನು ಮಾನವ ಏನನ್ನು ಮಾಡಬೇಕೋ ಅದನ್ನು ಮಾಡಿದ್ರೆ ಮಾಡಬಾರ್ದನ್ನೆಲ್ಲ ಮಾಡ್ತಾ ಇದೆ. ಅದಕ್ಕೆ ಕೆಲವೊಮ್ಮೆ ನಮ್ಗೆ ಅನ್ಸುತ್ತೆ, ಇದು ಮಾಡ್ಬೇಡ ಅಂತ ಹೇಳಿದ್ರೆ ಬಿಟ್ಬಿಡ್ಬೇಕು. ಈ ಸಮಾಜದಲ್ಲಿ ಕೆಲವೊಮ್ಮೆ ಹೇಳ್ತಾ ಇದ್ರೆ ಒಳ್ಳೆಯವರಿಂದ ಈ ಸಮಾಜ ಕೆಟ್ಟಿದೆ ಅಂತ ಹೇಳ್ತಾರೆ. ನೀವು ಆಚರಣೆ ಏನು ಅದರ ಒಳ್ಳೆಯವರಿಂದ ಸಮಾಜ ಕೆಟ್ಟಿದೆ. ಯಾಕಂದ್ರೆ ಒಳ್ಳೆಯವರಿಗೆ ಗೊತ್ತಿದೆ ಅದು ತಪ್ಪಂತ. ನಾವು ಬಾಯಿ ಬಿಟ್ಟು ಮಾತಾಡ್ತಾ ಇಲ್ಲ. ನಾವು ಬಾಯಿ ಬಿಟ್ಟು ಮಾತಾಡದಿರೋದ್ರಿಂದ ಸಮಾಜ ಕೆಟ್ಟಿದೆ. ಇದು ದೇವರು ನಮ್ಮನ್ನು ಪ್ರೀತಿಯಿಂದ ತಮ್ಮ ರಕ್ಷಣೆ ಯೋಜನೆಯಲ್ಲಿ ರಚಿಸಿದ್ದಾರೆ. ದೇವರಿಂದ ಹೊರಡುವ ಅವರಲ್ಲಿ ಹಿಂದಿರುವ ಯಾರ ಮೇಲೂ ಇದು ತಾರತಮ್ಯವಿಲ್ಲ, ವಿಭಜನೆ ಇಲ್ಲ, ವ್ಯತ್ಯಾಸವಿಲ್ಲ. ನಾವೆಲ್ಲರೂ ದೇವರ ಸೃಷ್ಟಿಗಳು. ಪ್ರತಿಯೊಂದು ಮಗು ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಎಂಬ ಸಂದೇಶ ನಮಗೆ ಕೊಡಲಾಗುತ್ತದೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಎಂಬುದಕ್ಕೆ ಇಂದು ನಾವು ಅನೇಕ ಉದಾಹರಣೆಗಳು ಕಾಣ್ತೇವೆ. ಮದರ್ ತೆರೇಸರವರು, ಅವರು ಎಲ್ಲೋ ಹುಟ್ಟಿ ಎಲ್ಲೋ ಜನಿಸಿ ಕಲ್ಕತ್ತಾದಲ್ಲಿ ಬಂದು ಅಂತ ರೋಗಿಗಳಿಗೆ ಅಲ್ಲಿ ಅವರು ವಾಸ ಮಾಡಬೇಕಾಗಿಲ್ಲ. ಇಂದು ಇಡೀ ಭಾರತದಲ್ಲಿ ಅವರನ್ನು ಗುರುತಿಸಲಾಗುತ್ತೆ. ಕಾರಣ ಏನಂದ್ರೆ ಅವರ ಸೇವೆ, ಅವರ ತ್ಯಾಗ, ಅವರ ಪ್ರೀತಿ. ಇಂದು ನಾವು ಕುರುಡರಿಗೆ ಕಣ್ಣಾಗಲು, ಕಿವುಡರಿಗೆ ಕಿವಿಯಾಗಲು, ಪುಂಡರಿಗೆ ಕಾಲಾಗಲು ಇಂದು ನಾವು ಕರೆಯಲ್ಪಟ್ಟಿದ್ದೇವೆ. ಪ್ರಭು ಯೇಸು ಹೇಳುವುದು ಅದನ್ನೇ. ಪ್ರತಿಯೊಬ್ಬರು ಕೂಡ ಕಿವುಡ, ಪುಂಡ ಎರಡೆರಡು ರೀತಿಯ ಅಂಗಬಲತೆಯಿಂದ ನರಳುತ್ತಾನೆ. ಅದರಿಂದ ನಮ್ಮ ಪ್ರೀತಿ ಒಂದೇ ಒಂದು ನುಡಿ ಸಾಕು. ಕುಂಟನಿಗೆ ಒಂದು ಚೈತನ್ಯ ತುಂಬುತ್ತದೆ, ಕುರುಡನಿಗೆ ಸ್ಪರ್ಶ ಮಾಡಿದ್ರೆ ಬೆಳಕನ್ನು ನೀಡಬಹುದು. ನಮ್ಮ ಒಂದೇ ಒಂದು ಸನ್ನೆ ಕಿವುಡನಿಗೆ ಆಶ್ರಯ ಆಗ್ಬೋದು. ಇವು ತೊಂದರೆಯಲ್ಲಿರೋರಿಗೆ ಇನ್ನೋಗಿ ಭುಜ ತಟ್ಟಿದ್ರೆ ಸರೋಗುತ್ತೆ, ನಾನು ನಿನ್ನ ಜೊತೆ ಇದ್ದೀನಿ, ನಾನು ನಿನಗೆ ಪ್ರಾರ್ಥನೆ ಮಾಡ್ತೀನಿ ಒಬ್ಬ ಮಾತು ಹೇಳಿದ್ರೆ ಅದು ಎಷ್ಟೋ ಒಂದು ಉತ್ತೇಜನ ಆಗ್ತದೆ. ಹೌದು ಪ್ರೀತಿಯ ಸಹೋದರ ಸಹೋದರಿ, ನಾವು ಸಾಮಾಜಿಕ ಜೀವಿಗಳು. ಪ್ರತಿಯೊಬ್ಬರು ದೇವರ ಸೃಷ್ಟಿಯಲ್ಲಿ ನಾವು ಶ್ರೇಷ್ಠರಾಗಿದ್ದೇವೆ. ಬಡವ ಬಲ್ಲಿದ, ಕರಿಯ ಬಿಳಿಯ, ಜಾಣ ಪೆದ್ದ, ರೋಗಿ ಅನಾರೋಗ್ಯವಂತ, ಈ ರೀತಿ ವಿಭಜನೆ ಮಾಡಬಾರ್ದು. ನಾವೆಲ್ಲರೂ ಸಮಾನರು. ಈ ಜಗತ್ತಿನಲ್ಲಿ ಜನಿಸುವ ಪ್ರತಿಯೊಬ್ಬರೂ ಸಮಾನರು, ಅನ್ಯರಲ್ಲ, ಅನಾಥರಲ್ಲ. ದೇವರು ಅಂತವರ ಆಶ್ರಯಕ್ಕಿದ್ದಾರೆ. ದೇವರು ಕೈ ಬಿಡೋದಿಲ್ಲ. ನಿನ್ನ ತಾಯಿ ನನಗೆ ಬಿಡಬಹುದು, ನಾನು ನಿನ್ನ ಕೈ ಬಿಡಲಾರೆ ಎಂಬ ಪ್ರಭುವಿನ ವಾಕ್ಯ. ಆತ್ಮೀಯ ಸಹೋದರ ಸಹೋದರಿಯರೇ, ಇದು ಸ್ವಲ್ಪ ಯಾಕೋಬರಿಂದ 2ನೇ ವಾಕ್ಯದಲ್ಲಿ ಇದನ್ನು ಸುಂದರವಾಗಿ ವಿವರಿಸುತ್ತಾನೆ. ಚಿನ್ನದುಂಗರ, ಸೊಗಸಾದ ಉಡುಪು ನಿಮ್ಮ ಆದ್ಯತೆಯಲ್ಲ, ಬಡವ ಕೂಡ ದೇವರ ಮಗು ಎಂಬ ನಿಮ್ಮ ಆದ್ಯತೆ ಇರಲಿ ಎನ್ನುತ್ತಾರೆ. ಒಮ್ಮೆ ಒಬ್ಬ ಉತ್ತಮ ಒಂದು ಮಾರ್ಗದರ್ಶ, ಒಬ್ಬ ತಂದೆಯನ್ನ ನಾನು ಭೇಟಿ ಮಾಡಿದೆ. ಅವನು ತುಂಬಾ ಬಡವನಾಗಿದ್ದ. ಅಂದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಓದಿದ್ರು, ಎಲ್ಲ ನರ್ಸ್ಗಳು, ಡಾಕ್ಟರ್ಗಳಾಗಿದ್ರು. ಆಗ ನಾನು ಅವ್ರನ್ನ ಕೇಳಿದಾಗ, ಯಾಕೆ ಈ ರೀತಿ ಇದೆ, ಏನು ನಿಮ್ಮ ಇಷ್ಟು ಬಡವ ಥರ ಇದೆಯಾ? ಆ ವ್ಯಕ್ತಿ ಹೇಳ್ದ, ನನ್ನ ಮಕ್ಕಳೇ ನನಗೆ ಆಭರಣಗಳು, ನನಗೇನು ಅವಶ್ಯಕತೆ ಇಲ್ಲ,
ನನ್ನ ಮಕ್ಕಳು ನನಗೆ ಆಭರಣಗಳು, ಅವರು ಚೆನ್ನಾಗಿದ್ದರೆ ಸಾಕು. ಇಂದು ಪ್ರೀತಿಯ ಸಹೋದರ ಸಹೋದರಿ, ಇಂಥ ಭಾವನೆ ಎಷ್ಟು ಜನರಿಗಿದೆ? ಪ್ರಭು ಯೇಸು ಎಲ್ಲರಿಗಾಗಿ ಶಿಲುಬೆ ಮೇಲೆ ಮಾಡಿದರು. ಎಲ್ಲರಿಗೂ ಒಂದೇ ಶಿಲುಬೆ, ಇದರಲ್ಲಿ ಬೇರೆ ಬೇರೆ ವಿಭಜನೆ ಇಲ್ಲ. ಕಥೋಲಿಕರು, ಪ್ರೊಟೆಸ್ಟೆಂಟರು, ಅದು ಇದೇನಿಲ್ಲ. ಯೇಸು ಕ್ರಿಸ್ತು ಒಬ್ಬರೇ, ಎಲ್ಲರಿಗೂ ಒಬ್ಬರೇ ಏಕ ದೇವರು. ಅವರಲ್ಲಿ ಬೇರೆ ಬೇರೆ ಗುಣಮಟ್ಟವಿಲ್ಲ. ಪಿತಾಸುತ ಮತ್ತು ಪವಿತ್ರಾತ್ಮ 3 ವ್ಯಕ್ತಿಗಳಾಗಿದ್ದು ದೇವರು ಒಂದೇ ಆಗಿದ್ದಾರೆ. ದೇವರು ಸಜ್ಜನರ ಮೇಲೂ ದುರ್ಜನರ ಮೇಲೂ ತಮ್ಮ ಸೂರ್ಯನ ಉಳಿಸುವಂತೆ ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ಮಳೆ ಬೆರೆಯುತ್ತಾರೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಪ್ರಭುವಿನ ಹಿಂಬಾಲಕರು. ನಾವು ಪಕ್ಷಪಾತಿಗಳಾಗದೆ ನಮ್ಮ ಜೀವನ ದೈವ ಪ್ರೀತಿಯಲ್ಲಿ ನಡೆಯಬೇಕು. ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ ಜೀವಿಸುತ್ತಿರುವ ವಿಧಾನ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಮನೆಗಳಲ್ಲಿ ಮಗಳು ಸೊಸೆ ನಡುವೆ ಯಾವ ರೀತಿ ಸಂಬಂಧ ಇದೆ, ಮಗ ಅಳಿಯರ ನಡುವೆ ಯಾವ ರೀತಿ ಸಂಬಂಧ ಇದೆ, ಹಿರಿಯರ ಕಿರಿಯರ ನಡುವೆ ಯಾವ ರೀತಿ ಸಂಬಂಧ ಇದೆ, ವಿದ್ಯಾವಂತರು ಅವಿದ್ಯಾವಂತರು ನಡುವೆ ಯಾವ ರೀತಿ ಸಂಬಂಧ ಇದೆ. ಈ ರೀತಿ ಪಕ್ಷಪಾತಗಳು ಮಾಡ್ತಾ ಇರ್ತೀವಿ. ನಾವೆಲ್ಲರೂ ಪ್ರೀತಿಯಿಂದ ಜೀವಿಸಿದಾಗ ಅದೇ ಸ್ವರ್ಗ. ಒಂದು ಹೊಸ ಬಟ್ಟೆ, ಹೊಸ ಫ್ಯಾಷನ್ ಎಲ್ಲ ಧರಿಸ್ಕೊಂಡು ನಾವು ಇದು ಮಾಡ್ತೀವಿ. ಆದರೆ ಕೆಲವೊಮ್ಮೆ ಬಡವರು ಎಂಬ ಅನ್ಯರನ್ನ ನಾವು ಮಾಡ್ತಾ ಇದ್ದೀವಲ್ಲ, ಅವರಿಗೆ ಸಹಕಾರಿಯಾಗಿದೆ ಎಂಬುದು ಅತಿ ಮುಖ್ಯವಾಗಿದೆ. ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಅಗತ್ಯಗಳು, ಇತರ ಅಗತ್ಯಗಳ ಬಗ್ಗೆಯೂ ನಾವು ಕಾಳಜಿ ವಹಿಸೋಣ. ಇತರ ನೋವಿನ ಅವರ ಮಾತುಗಳಿಗೆ ನಾವು ಕಿವಿಗೊಡಬೇಕು. ಜನ ತಮ್ಮ ಕಷ್ಟಗಳನ್ನು ನಮ್ಮಲ್ಲಿ ಹೇಳಿಕೊಳ್ಳುವಂತಾಗಬೇಕು. ಇತರ ಪರಿಸ್ಥಿತಿ ಮತ್ತು ಭಾವನೆಗಳು ನಾವು ಅರ್ಥ ಮಾಡಿಕೊಳ್ಬೇಕು. ದೇವರು ನಮ್ಮೊಂದಿಗೆ ಯಾವಾಗ ಇರ್ತಾರೆ, ಅವರಿದ್ದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು, ಏನು ಬೇಕಾದರೂ ಮಾಡಬಹುದು. ಇತರರಿಂದ ಹೊಗಳಿಕೆ, ಮೆಚ್ಚುಗೆ ನಾವು ಜೀವನ ಮಾಡಬಾರ್ದು. ನಮ್ಮ ಒಳಿತಿನ ಬಗ್ಗೆ, ಇತರರ ಕಾಳಜಿ, ಅದರ ಬಗ್ಗೆ, ಅವರ ಕಷ್ಟಗಳ ಬಗ್ಗೆ ನಾವು ಯೋಚಿಸಬೇಕಾಗ್ತದೆ. ಇಂದು ಈ ಕೋವಿಡ್ ಈ ಸಂದರ್ಭದಲ್ಲಿ ಅನೇಕರಿಗೆ ತೊಂದರೆ ಇದೆ, ಅನೇಕರಿಗೆ ಸಮಸ್ಯೆ ಇದೆ, ಅನಾರೋಗ್ಯದ ಸಮಸ್ಯೆ ಇದೆ, ಮತ್ತು ಹಣದ ಸಮಸ್ಯೆ ಇದೆ, ಇನ್ನು ಬೇರೆ ಬೇರೆ ರೀತಿ ಕೆಲಸ ಇಲ್ಲ, ಮನೆಯಲ್ಲಿ ನಡೆಸೋದು ತುಂಬ ಕಷ್ಟ ಆಗ್ತಾ ಇದೆ. ಆದರೆ ಯಾರು ನಂಬೋದು, ಯಾರು ಸಹಾಯ ಮಾಡೋದು, ಇದು ದೊಡ್ಡ ಪ್ರಶ್ನೆ ಆಗಿದೆ. ಅದರಿಂದ ಇಂದು ಬಾಲಯೇಸು ನಮ್ಮೆಲ್ಲರೂ ಹೇಳುವುದೇನೆ, ಹೆಚ್ಚಾಗಿ ಪ್ರೀತಿಸುವನು, ಹೆಚ್ಚಾಗಿ ಆಶೀರ್ವದಿಸುವನು. ಇಂದು ಪ್ರಭುವನ್ನು ನಂಬೋಣ, ಪ್ರಭು ಮಾಡಿದ ಕಾರ್ಯಗಳನ್ನು ನಿರ್ವಹಿಸೋಣ. ಯೇಸುವಿನ ಹೆಸರಿನಲ್ಲಿ ನಾವು ಕೆಲವು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಮದರ್ ತೆರೇಸಾ ಅಂತ ಮತ್ತು ಜಾನ್ ಪಾಲ್ II ಇನ್ನಿತರ ಗಣ್ಯ ವ್ಯಕ್ತಿಗಳು ನಾವು ನಮ್ಮ ಕಣ್ಮುಂದೆ ನೋಡಿದ್ದೇವೆ. ಅವರನ್ನು ಹೊಗಳ್ತಾ ಇರಬೇಕು ಅಂತ ಹೇಳಿದ್ರೆ ಅವ್ರು ಮಾಡಿರೋ ಕೆಲಸ, ಸೇವೆ, ತ್ಯಾಗ ಮತ್ತು ಜನರ ಮೇಲೆ ತೋರಿಸಿದ ಪ್ರೀತಿ, ಅದರಿಂದ ಇಂಥ ಒಂದು ಸೇವಕರು ನಾವು ಆಗಬೇಕು. ಪ್ರಭು ಯೇಸುವಿನ ಸೈನಿಕರಾಗಬೇಕು. ನಾವು ಸೈನಿಕರಾಗಿ ಈ ಪ್ರಪಂಚದಲ್ಲಿ ಈ ಕೊರೋನಾ ಎಂಬ ಮಾರಿಯನ್ನು ಗೆದ್ದು ಮುಂದಿನ ಜೀವನ ಉತ್ತಮವಾಗಿಸಲು ಬೇಕಾದ ಶಕ್ತಿ ಪ್ರೇರಣೆಗಾಗಿ ಪ್ರಾರ್ಥಿಸೋಣ. ಆಮೇಲೆ ನಿಂತ್ಕೊಳ್ಳಿ. ಈ ವಿಶ್ವಾಸ ಪ್ರಮಾಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನುಮತಿಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ದೇವ
ಭಕ್ತ ವಿಶ್ವಾಸಿಗಳ ಪ್ರಾರ್ಥನೆ. ಪ್ರಿಯ ಸಹೋದರ ಸಹೋದರಿಯರೇ, ಸಕಲ ಮಾನವ ರಕ್ಷಣೆ ಹೊಂದಿ ಸತ್ಯದ ಅರಿವನ್ನು ಪಡೆಯಬೇಕೆಂದು ಸರ್ವಶಕ್ತ ಪಿತಾ ದೇವರ ಚಿತ್ತವಾಗಿದೆ. ಆದುದರಿಂದ ನಮ್ಮ ಹೃದಯದ ಪ್ರತಿಯೊಂದು ಪ್ರಾರ್ಥನೆ ಅವರ ಸನ್ನಿಧಿಗೆ ಅರ್ಪಿಸುವಂತೆ ಭಕ್ತಿಯಿಂದ ಪ್ರಾರ್ಥಿಸೋಣ. ಗುರುಗಳಿಗಾಗಿ ಪ್ರಾರ್ಥಿಸೋಣ. ಶುಭ ಸಂದೇಶ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತ ಇವರು ಶುಭ ಸಂದೇಶದ ನಿಮಿತ್ತ ಬರುವ ಎಲ್ಲ ಕಷ್ಟಗಳನ್ನು ಎದುರುಗೊಂಡರೆ ಪ್ರಭುವಿನಲ್ಲಿ ತಮ್ಮ ನಿರೀಕ್ಷೆಯನ್ನು ಇರಿಸಿ ಮುನ್ನಡೆಯಲೆಂದು ಪ್ರಾರ್ಥಿಸೋಣ. ಇವರೆಲ್ಲರೂ ತಮ್ಮ ಸಾಮಾಜಿಕ ಜೀವನದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಧೈರ್ಯ ಹಾಗೂ ಭರವಸೆಯನ್ನು ಕಳೆದುಕೊಳ್ಳದೆ ಮುನ್ನಡೆಯಲೆಂದು ಪ್ರಾರ್ಥಿಸೋಣ. ಶಿಕ್ಷಕರ ದಿನಾಚರಣೆ ಆಚರಿಸಿಕೊಳ್ಳುವಂತ ಎಲ್ಲ ಶಿಕ್ಷಕರಿಗಾಗಿ ಪ್ರಾರ್ಥಿಸೋಣ. ಇವರೆಲ್ಲರೂ ವಿದ್ಯಾರ್ಥಿಗಳ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಯೇಸು ಕ್ರಿಸ್ತರಂತೆ ಒಳ್ಳೆಯ ಗುರುಗಳಾಗಿ ತಮ್ಮ ಕರ್ತವ್ಯವನ್ನು ನಿಷ್ಠೆಯನ್ನು ಶ್ರದ್ಧೆಯಿಂದ ಪಾಲಿಸುವಂತೆ ಪ್ರಾರ್ಥಿಸೋಣ. ಕೊರೋನಾ ಎಂಬ ಮಾರಕ ರೋಗಕ್ಕೆ ಒಳಗಾಗಿರುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ಇವರ ಜೀವನದಲ್ಲಿ ನಂಬಿಕೆ ನಿರೀಕ್ಷೆಯನ್ನು ಪಡೆದುಕೊಳ್ಳದೆ ಆಶಾಭಾವದಿಂದ ದೇವರ ದಯೆಯಲ್ಲಿ ಭರವಸೆ ಇಟ್ಟು ಮುನ್ನಡೆಯುವಂತೆ ಪ್ರಾರ್ಥಿಸೋಣ. ನಾವೆಲ್ಲರೂ ಸ್ವಲ್ಪ ಮೌನವಾಗಿ ಕಣ್ಣುಗಳನ್ನು ಮುಚ್ಚಿ ನಮ್ಮ ಸ್ವಂತ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ. ಇಂದು ದೇವರ ಭಯವೇ ಮೊದಲ ಜ್ಞಾನ. ಇಂದು ವಿಶ್ವದ ಎಲ್ಲ ಶಿಕ್ಷಕರಿಗಾಗಿ ಪ್ರತ್ಯೇಕವಾಗಿ ಬಾಲಯೇಸು ವಿದ್ಯಾಲಯ ಎಲ್ಲ ನಮ್ಮ ಶಿಕ್ಷಕ ವೃಂದದವರಿಗಾಗಿ ಪ್ರಾರ್ಥಿಸೋಣ. ನಮ್ಮ ದೇವಾಲಯದಲ್ಲಿರುವ ಶಿಕ್ಷಕರಿಗಾಗಿ ಪ್ರಾರ್ಥಿಸೋಣ. ಅವರಿಗೆ ದೇವರು ಆರೋಗ್ಯ ಭಾಗ್ಯವನ್ನು ದಯಪಾಲಿಸಲೆಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ದೇವರೇ, ನಮ್ಮ ಆಶ್ರಯವೂ ಶಕ್ತಿಯೂ ನೀವೇ. ನಿಮ್ಮ ಧರ್ಮಸಭೆಯ ಪ್ರಾರ್ಥನೆಗಳನ್ನು ಆಲಿಸಿರಿ. ಎಲ್ಲಾ ಭಕ್ತಿಯ ಮೂಲವು ನೀವೇ ಆಗಿದ್ದೀರಿ. ಆದುದರಿಂದ ವಿಶ್ವಾಸದಲ್ಲಿ ನಾವು ನಿಮ್ಮಿಂದ ಬೇಡುವುದನ್ನು ನಿಜವಾಗಿಯೂ ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. See
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ನಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ನಮ್ಮ ಈ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಕರೆಯನ್ನು ನಿಮ್ಮ ಕರುಣೆಯಿಂದ ಸ್ವೀಕರಿಸಲಿ. ದೇವರೇ, ನೀವು ನೈಜ ಪ್ರಾರ್ಥನೆ ಮತ್ತು ಶಾಂತಿ ಕೊಡುಗೆಯನ್ನು ನನಗೆ ಕರುಣಿಸುತ್ತೀರಿ. ಈ ಅರ್ಪಣೆಯ ಮೂಲಕ ನಿಮ್ಮ ದೈವ ಮಹತ್ವಕ್ಕೆ ತಕ್ಕ ಸನ್ಮಾನವನ್ನು ನೀಡುವಂತೆಯೂ ಈ ಪವಿತ್ರ ರಹಸ್ಯಗಳಲ್ಲಿ ಭಾಗವಹಿಸಿ ನಾವು ನಿಷ್ಠೆಯಲ್ಲಿ ಒಂದಾಗಿರುವಂತೆಯೂ ದಯಿಂದ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತನಾದ ನಿತ್ಯ ದೇವರೇ, ನಾವು ಇದನ್ನೆಲ್ಲ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯ ನ್ಯಾಯವಾದ ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮಲ್ಲಿ ಜೀವಿಸಿ ಚಲಿಸಿ ಬಾಳುವ ಈ ನಮ್ಮ ಶರೀರವಾಗಲಿ ನಿಮ್ಮ ವಾತ್ಸಲ್ಯದ ಅನುಗ್ರಹದ ಫಲಗಳನ್ನು ಅನುಭವಿಸುವುದು ಮಾತ್ರವಲ್ಲದೆ ನಿತ್ಯ ಜೀವನ ಭರವಸೆ ಈಗಾಗಲೇ ಪಡೆದಿದ್ದೇವೆ. ಯೇಸುವನ್ನು ಮುತ್ತರ ಮಧ್ಯದಿಂದ ಎಬ್ಬಿಸಿದ ಪವಿತ್ರಾತ್ಮರ ಪ್ರಥಮ ಫಲಗಳು ಪಡೆದಿರುವ ನಾವು ಪಾಸ್ಕರ ನಿತ್ಯಕ್ಕೂ ಪಾಲಕರಾಗುವ ಭರವಸೆಯನ್ನು ಹೊಂದಿದ್ದೇವೆ. ಆದುದರಿಂದ ಸಕಲ ದೂತರನ್ನು ನಿಮ್ಮನ್ನು ಸ್ತುತಿಸುತ್ತಾ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ.
ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗೆಯೂ ನೀವೇ. ಈ ಕೊಡುಗೆಗಳನ್ನು ಪವಿತ್ರಾತ್ಮರ ನಿಬಂಧನಕ್ಕೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರು ಪರದೇನ ಮಾಡಲಾದ ಸಮಯದಲ್ಲಿ ಚೈತ್ಯ ಕಮಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾರೆ. ಈಗ ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಹಂತದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾರೆ. ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಇಬ್ಬರನ್ನು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಇರುವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರೊಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಅಭಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚ್ಚಾಡವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುದ್ಧಾರದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ಧೈರ್ಯ ಮಂತ್ರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರವೆಗೆ ಮನ ಮಾಡಿರಿ. ನಮ್ಮ ಮೇಲೂ ದಯೆ ತೋರಿ ದೇವ ಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೆಂದಿಗೂ, ಆಕೆ ಪತಿ ಸಂತ ಜೋಸಫರೆಂದಿಗೂ, ಉಳಿದ ಪ್ರೇಕ್ಷಕರೆಂದಿಗೂ, ಎಲ್ಲಾ ಕಾಲಗಳಲ್ಲೂ ನಮಗೆ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರಲ್ಲಿ ಸರ್ವಗೌರವ ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ಪ್ರೇರಿತರಾಗಿ ದೈವ ಬೋಧನ ಶಿಕ್ಷಕರಾಗಿ ದೈವದಿಂದ ನಾವು ಆಡುವುದೇನೆಂದರೆ ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಕ್ಷಕರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪ್ರಿಯರೇ, ಪರಸ್ಪರ ಶಾಂತಿಯನ್ನು ಗೌರವಿಸಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆ ನಮಗೆ ದಯತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆ ನಮಗೆ ದಯತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆ ನಮಗೆ ಶಾಂತಿ ನೀಡಿ. ಈಗ ಸ್ವರ್ಗದಿಂದ ಹಿಡಿದು ಬಂದ ಜೀವಂತದಾಯಕರು ನಾನು ನನ್ನನ್ನು ಬೋಧಿಸುವುದು ಚಿರಕಾಲ ಬಾಳುವಂತೆ ಹೇಳಿದ ಪ್ರಭು ಯೇಸು ಕ್ರಿಸ್ತ ತಮ್ಮ ಶಿರರಕ್ತವನ್ನೇ ನೀಡಿದ ಪ್ರಭು, ಇದೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವನು. ಕುರಿ ಮರಿಯ ಭೋಜನಕ್ಕೆ ಆಹ್ವಾನಿತರು, ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಗೆ ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರ ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವನ ಪಡೆಯುವಂತೆ ಕ್ರಿಸ್ತ ರಕ್ತ ಕಾಪಾಡಬೇಕು.
ಮೂಲಕ ಕ್ರೈಸ್ತರು ಮಾತ್ರ ಪರಮಪ್ರಸಾದ ಸ್ವೀಕರಿಸುವಂತೆ ವಿನಂತಿ. ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಈ ಕಾರ್ಯಕ್ರಮದ ಯಶಸ್ಸಿಗೆ ಮುಖ್ಯವಾಗಿ ದಾನಿಗಳಾಗಿ ಜೀವದಾನ ಮಾಡಿದ ಎಲ್ಲ ರಕ್ತದಾನಿಗಳಿಗೂ ಧರ್ಮಕೇಂದ್ರದ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ನಮಗೆ ಸಹಾಯ ಮಾಡಿದ ನಮ್ಮ ಇನ್ಫೆಂಟ್ ಜೀಸಸ್ ಯೂತ್ ಅಸೋಸಿಯೇಷನ್ ಅವರಿಗೂ, ಸಂತ ಜಾನ್ಸ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಿನ ಕ್ಲಿನಿಕಲ್ ಪಥಾಲಜಿ ಡಿಪಾರ್ಟ್ಮೆಂಟ್ ಇವರಿಗೂ ನಮ್ಮ ಅನಂತ ಧನ್ಯವಾದಗಳು. ಕಳೆದ ಭಾನುವಾರ ನಾವು ಪ್ರಿಸನ್ ಮಿನಿಸ್ಟ್ರಿ ಅಂದರೆ ಕೈದಿಗಳ ದಿನವನ್ನಾಗಿ ಆಚರಿಸಿ ಅವರಿಗಾಗಿ ಪ್ರಾರ್ಥಿಸಿ ನಮ್ಮ ಸಹಾಯವನ್ನು ನೀಡಿದ್ದೇವೆ. ಅಂದು ದೇವಾಲಯದವರೆಗೆ ಸಂಗ್ರಹಿಸಿದ ಕಾಣಿಕೆ ಹಣ 62,000 ರೂಪಾಯಿಗಳು. ಈ ನಿಮ್ಮ ಉದಾರ ಕಾಣಿಕೆಗೆ ಅನಂತ ಧನ್ಯವಾದಗಳು. ಬರುವ ಬುಧವಾರ ಸೆಪ್ಟೆಂಬರ್ ತಿಂಗಳ 8ನೇ ತಾರೀಕು ಆರೋಗ್ಯ ಮಾತೆಯ ಜನನೋತ್ಸವದ ಹಬ್ಬ. ಅಂದು ಬಲಿಪೂಜೆಗಳು ಪ್ರತಿದಿನದಂತೆ ಬೆಳಿಗ್ಗೆ 5:15 ಗಂಟೆಗೆ ಕನ್ನಡದಲ್ಲೂ, 6:30 ಗಂಟೆಗೆ ಆಂಗ್ಲ ಭಾಷೆಯಲ್ಲೂ, 8 ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಲಿಪೂಜೆ ಅರ್ಪಿಸಲಾಗುತ್ತದೆ. 11:15 ಗಂಟೆಗೆ ತಮಿಳಿನಲ್ಲೂ, ಸಂಜೆ 6 ಗಂಟೆಗೆ ಪರಮಪ್ರಸಾದದ ಆರಾಧನೆ ಹಾಗೂ ಬಲಿಪೂಜೆಯನ್ನು ತಮಿಳು ಭಾಷೆಯಲ್ಲಿ ನಡೆಸಲಾಗುವುದು. ನಮ್ಮ ಧರ್ಮ ಕೇಂದ್ರದಲ್ಲಿರುವ ಮ್ಯಾರೇಜ್ ಬ್ಯೂರೋ ವರ ವಧುಗಳ ಅನ್ವೇಷಣಾ ಕಾರ್ಯಕ್ಕೆ ಸಹಾಯ ಮಾಡಲು ಈ ಒಂದು ಮ್ಯಾರೇಜ್ ಬ್ಯೂರೋ ಸಹಾಯಕವಾಗಿದೆ. ಇದು ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ಕಾರ್ಯ ಪ್ರಾರಂಭಿಸುತ್ತಾರೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ನಿಮ್ಮಲ್ಲಿ ವಿನಂತಿ. ನಮ್ಮ ಧರ್ಮ ಕೇಂದ್ರದ ವಿನ್ಸೆಂಟ್ ಪಾಲ್ ಸಭೆ ಅನೇಕ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಕೈಗೊಂಡು ದೀನ ದಲಿತರಿಗೆ, ಬಡವರಿಗೆ, ನಿರ್ಗತಿಕರಿಗೆ ಸಹಾಯ ಮಾಡುತ್ತಾ ಇದ್ದಾರೆ. ಅವರಿಗೆ ಪ್ರೋತ್ಸಾಹಿಸುವುದು ನಮ್ಮ ಕರ್ತವ್ಯ. ನಮ್ಮ ಉದಾರ ಕಾಣಿಕೆಯನ್ನು ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಇತ್ತು ಸಹಾಯ ಮಾಡಲು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಬರುವ ಭಾನುವಾರ
ದೇವಾಲಯದವರೆಗೆ ನಿಮ್ಮಿಂದ ಕಾಣಿಕೆ ನಿರೀಕ್ಷಿಸುತ್ತಾರೆ. ಈ ಒಳ್ಳೆಯ ಕಾರ್ಯಕ್ಕೆ ನಿಮ್ಮ ಉದಾರ ನೆರವು ನಿಂತು ಸಹಕರಿಸಲು ನಿಮ್ಮಲ್ಲಿ ವಿನಂತಿ. ಇಂದು ಶಿಕ್ಷಕರ ದಿನಾಚರಣೆ, ಟೀಚರ್ಸ್ ಡೇ. ನಾವು ಎಲ್ಲ ಶಿಕ್ಷಕರಿಗೂ ಶುಭಾಶಯಗಳನ್ನು ಕೋರುತ್ತೇವೆ. ಯೇಸು ಪ್ರಭುವಿನ ಈ ಬೋಧನಾ ಕಾರ್ಯ ಅವರ ಮುಖಾಂತರ ಇವತ್ತು ಜಗತ್ತಿನಲ್ಲಿ ಜ್ಞಾನವನ್ನು, ತಿಳುವಳಿಕೆಯನ್ನು, ವಿದ್ಯೆಯನ್ನು ಕೊಡಲು ಶಿಕ್ಷಕಿಯರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ಶುಭಾಶಯಗಳನ್ನು ಕೋರುತ್ತಾ ಅವರ ಜೀವನ ದೇವರಿಂದ ಆಶೀರ್ವದಿಸಲ್ಪಡಲಿ, ಆಯುರ ಆರೋಗ್ಯವನ್ನು ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಮದರ್ ತೆರೇಸಾ ಅವರ ಹಬ್ಬವನ್ನು ಇಂದು ಧರ್ಮಸಭೆ ಆಚರಿಸುತ್ತದೆ. ಆ ತಾಯಿಯ ಸತ್ಪ್ರೇರಣೆ ನಾವು ಅನುಸರಿಸಿ ಬಾಳುವ ಪ್ರಯತ್ನವನ್ನು ಮಾಡೋಣ. ಪ್ರತಿ ಬುಧವಾರ ಸಾಯಂಕಾಲ 6 ಗಂಟೆ ಪರಮಸ ಆರಾಧನೆ ಮತ್ತು ಬಲಿಪೂಜೆಯನ್ನು ಏರ್ಪಡಿಸಲಾಗ್ತಾ ಇದೆ. ಪ್ರತಿ ಶುಕ್ರವಾರ ಕರುಣಾಮಯ ಯೇಸುವಿನ ಪ್ರಾರ್ಥನೆಯನ್ನು 3 ರಿಂದ 4 ಗಂಟೆಯವರೆಗೆ ದೇವಾಲಯದಲ್ಲಿ ಏರ್ಪಡಿಸಲಾಗ್ತಾ ಇದೆ. ಕಳೆದ ಭಾನುವಾರ ನೀವು ನೀಡಿದ ಬಲಿಪೂಜೆಯ ಕಾಣಿಕೆಯ ಹಣ 70,610 ರೂಪಾಯಿಗಳು. ಈ ನಿಮ್ಮ ಉದಾರ ಕಾಣಿಕೆಗೆ ಅನಂತ ಧನ್ಯವಾದಗಳು. ಯೇಸು ಬಾಲರನ್ನು, ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಿ. ಅಂತಿಮ ಆಶೀರ್ವಾದಕ್ಕಾಗಿ ದಯಮಾಡಿ ಎದ್ದು ನಿಲ್ಲೋಣ. ಪ್ರಭು ಮೊಡನೆಯೋ ಇರಲಿ, ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಕ್ರೈಸ್ತರ ಶಾಂತಿ ನಿಮ್ಮಲ್ಲಿರಲಿ.
ಬಾಧೆಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ನಾಮದಲ್ಲಿ ಆಮೆನ್.